ಎಐ ಜಗತ್ತಲ್ಲಿ ಡ್ರ್ಯಾಗನ್ ಚೀನಾ ತಲ್ಲಣ, ಭಾರತಕ್ಕೂ ಶುರು ಡೀಪ್ ಒತ್ತಡ. ಎಐ ರೇಸ್ನಲ್ಲಿ ಭಾರತ ನೀನೆಲ್ಲಿ? ನಮಸ್ಕಾರ ಸ್ನೇಹಿತರೆ. ಚೀನಿ ಎಐ ಡೀಪ್ ಸೀಕ್ ಇಡೀ ಜಗತ್ತನ್ನ ಡೀಪ್ ಆಗಿ ಪೆಟ್ಟುಕೊಟ್ಟು ಅಲುಗಾಡಿಸ್ತಾ ಇದೆ. ಅಮೆರಿಕದ ಒಳಗಂತೂ ಡೀಪ್ ಆಗಿ ನುಗ್ಗಿ ಅಲುಗಾಡಿಸ್ತಾ ಇದೆ, ನಡುಕ ಹುಟ್ಟಿಸ್ತಾ ಇದೆ ಡ್ರ್ಯಾಗನ್ ಚೀನಾ ಡೀಪ್ ಸೀಕ್ ಮೂಲಕ. ಒಂದೇ ಏಟಿಗೆ $1.5 ಟ್ರಿಲಿಯನ್ ಅಮೆರಿಕದ ಮಾರ್ಕೆಟ್ಗೆ ಏಟು ಕೊಟ್ಟು 21ನೇ ಶತಮಾನದ ಸ್ಪುಟ್ನಿಕ್ ಮೂಮೆಂಟ್ ಅಂತ ಕರೀತಾ ಇದೆ. 60ರ ದಶಕದಲ್ಲೂ ಹೀಗೆ ಅಮೆರಿಕ ಸ್ಪೇಸ್ನಲ್ಲಿ ತಾನೇ ದೊಡ್ಡ ಡಾನ್ ಅಂತ ಮೆರಿತಾ ಇತ್ತು. ಆದರೆ ಸೋವಿಯತ್ ವಿಶ್ವದ ಮೊದಲ ಸ್ಯಾಟಲೈಟ್ ಅನ್ನ ಸ್ಪುಟ್ನಿಕ್ ಅನ್ನ ತೇಲಿಸಿಬಿಟ್ಟು ಸ್ಪೇಸ್ನಲ್ಲಿ ದೊಡ್ಡಣ್ಣನ ಗರ್ವಭಂಗ ಮಾಡಿತ್ತು. ಈಗ ಡೀಪ್ ಸೀಕ್ ಕೂಡ ಅದೇ ತರ ಅಮೆರಿಕದ ಪ್ರತಿಷ್ಠೆಗೆ ಪೆಟ್ಟು ಕೊಟ್ಟಿದೆ. ಹೀಗಾಗಿ ಅಮೆರಿಕ ಚೀನಾ ನಡುವೆ ಎಐ ರೇಸ್ ಶುರುವಾಗಬಹುದು ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಈ ಎಐ ರೇಸ್ನಲ್ಲಿ ಭಾರತ ಎಲ್ಲಿದೆ? ನಮ್ಮಲ್ಲಿ ಯಾಕೆ ಡೀಪ್ ಸೀಕ್ನಂತ ಭಯಾನಕ ಎಐ ಸೃಷ್ಟಿಯಾಗ್ತಾ ಇಲ್ಲ? ಅಮೆರಿಕ ಚೀನಾಗೆ ಯಾಕೆ ಟಕ್ಕರ್ ಕೊಡೋಕಾಗ್ತಾ ಇಲ್ಲ? ಬನ್ನಿ, ಭವಿಷ್ಯದ ಈ ಮಹಾಶಕ್ತಿಯ ಮಹಾ ಯುದ್ಧದಲ್ಲಿ ನಾವೆಲ್ಲಿದ್ದೀವಿ ಅಂತ ಆತ್ಮವಿಮರ್ಶೆ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾ ದೊಡ್ಡ ಟಾಪಿಕ್. ಈಗ ಎಐಗಳ ಶಕ್ತಿ ಸಾಮರ್ಥ್ಯ, ಕೆಲಸ ಮಾಡೋ ರೀತಿ ನೋಡಿ ಎಐನ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ತಾರೆ. ಹೀಗಾಗಿ ಈ ಅತ್ಯಾಧುನಿಕ ಟೆಕ್ನಾಲಜಿಯಲ್ಲಿ ನಾವೆಲ್ಲಿದ್ದೀವಿ ಅಂತ ತಿಳ್ಕೋಬೇಕು ಅಂದ್ರೆ ಮೊದಲು ಯಾವ್ಯಾವ ಎಐಗಳಿವೆ ಅಂತ ಒಂದಷ್ಟು ಬೇಸಿಕ್ಸ್ ಅರ್ಥ ಮಾಡ್ಕೋಬೇಕು. ಜಗತ್ತು ಎಲ್ಲಿವರೆಗೆ ಹೋಗಿದೆ, ನಾವೆಲ್ಲಿ ಹಿಂದೆ ಬಿದ್ದಿದ್ದೀವಿ ಅಂತ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಎಐ ತಾಕತ್ತಿನ ಆಧಾರದ ಮೇಲೆ ಪ್ರಮುಖವಾಗಿ 3 ಎಐಗಳಾಗಿ ಡಿವೈಡ್ ಮಾಡ್ತಾರೆ. ಮೊದಲನೇದು ನ್ಯಾರೋ ಎಐ. ಈ ಎಐನ ನಿರ್ದಿಷ್ಟ ಟಾಸ್ಕ್ಗೆ ಟ್ರೈನ್ ಮಾಡಬಹುದು. ಆದರೆ ಆ ಕೆಲಸ ಹೊರತುಪಡಿಸಿ, ಅಂದ್ರೆ ಅದನ್ನ ಯಾವುದಕ್ಕೆ ಡಿಸೈನ್ ಮಾಡಲಾಗಿರುತ್ತೋ ಅದನ್ನು ಬಿಟ್ಟು ಈ ಎಐ ಬೇರೆ ಏನು ಕಲಿಯಲ್ಲ, ಮಾಡಲ್ಲ. ಹೀಗಾಗಿ ಇವುಗಳನ್ನ ವೀಕ್ ಎಐ ಅಂತ ಕೂಡ ಹೇಳ್ತಾರೆ. ಇನ್ನು ಎರಡನೇದು ಎಜಿಐ, ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್. ಅಂದ್ರೆ ಮನುಷ್ಯರನ್ನೇ ಹೋಲುವ ಬುದ್ಧಿವಂತಿಕೆ ಹೊಂದಿರೋ ಎಐ. ಯಾವ್ದಾದ್ರು ಹೊಸ ಟಾಸ್ಕ್ ಕೊಟ್ಟಾಗ್ಲೂ ಕೂಡ ಈ ಎಐ ಮನುಷ್ಯರ ರೀತಿ ಗೊತ್ತಿಲ್ಲ ಅಂದ್ರೂ ಕೂಡ ಥಿಂಕ್ ಮಾಡಿ, ಹಿಂದೆ ಕಲ್ತಿದ್ದನ್ನ ರೀಕಾಲ್ ಮಾಡಿ ಆ ಸಿಚುವೇಶನ್ಗೆ ಅಪ್ಲೈ ಮಾಡುತ್ತೆ. ಈ ಹೊಸ ಟಾಸ್ಕ್ ಮಾಡೋದಕ್ಕೆ ಮನುಷ್ಯರು ಈ ಎಜಿಐನ ಟ್ರೈನ್ ಮಾಡಬೇಕಾಗಿಲ್ಲ. ಹೀಗಾಗಿ ಇದನ್ನು ಸ್ಟ್ರಾಂಗ್ ಎಐ ಅಂತ ಕೂಡ ಕರೀತಾರೆ. ಇನ್ನು ಮೂರನೇದು ಎಎಸ್ಐ, ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್. ಮನುಷ್ಯನ ಬುದ್ಧಿಯನ್ನ ಮೀರಿಸುವ ಎಐನ ಪರಮೋಚ್ಚ ಅವತಾರ ಈ ಎಎಸ್ಐ, ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್. ಇದುವರೆಗೂ ಮನುಷ್ಯ ಥಿಂಕ್ ಮಾಡದ ರೀತಿಯೆಲ್ಲ ಯೋಚನೆ ಮಾಡಿ ಮನುಷ್ಯನ ಸಾಮರ್ಥ್ಯಕ್ಕೂ ಮೀರಿದ ಕೆಲಸ ಮಾಡುತ್ತೆ. ಹೀಗಾಗಿ ಇದನ್ನ ಗಾಡ್ ಲೈಕ್ ಎಐ, ಸೂಪರ್ ಎಐ ಅಂತ ಕೂಡ ಕರೀತಾರೆ. ಆದರೆ ಸ್ನೇಹಿತರೆ, ಎಜಿಐ ಮತ್ತು ಎಎಸ್ಐ ಸದ್ಯ ಥಿಯರಿಗಳಲ್ಲಿ ಮಾತ್ರ ಇವೆ. ಅದರಲ್ಲೂ ಎಎಸ್ಐ ಸದ್ಯ ಸಿನಿಮಾ ಕಾನ್ಸೆಪ್ಟ್ಗಳಿಗೆ ಸೀಮಿತ ಆಗಿದೆ. ಎಜಿಐಗಾಗಿ ಒಂದಷ್ಟು ಹತ್ರಕ್ಕೆ ಹೋಗ್ತಾ ಇದೀವಿ. ಮನುಕುಲ, ನಾವು ಭಾರತೀಯರು ಅಂತಲ್ಲ, ಮನುಕುಲ ಅಮೆರಿಕದವರು ಚೀನಾದವರು ಹೋಗ್ತಾ ಇದ್ದಾರೆ. ಓಪನ್ ಎಐ ಸೃಷ್ಟಿಯಾಗಿರೋದು ಈ ಎಜಿಐ ಡೆವಲಪ್ ಮಾಡೋದಕ್ಕೆ. ಸ್ಟಾರ್ಗೇಟ್ ಪ್ರಾಜೆಕ್ಟ್ನಲ್ಲಿ ಓಪನ್ ಎಐ, ಗೂಗಲ್, ಮೈಕ್ರೋಸಾಫ್ಟ್, IBM ಟ್ರೈ ಮಾಡ್ತಿದ್ದಾರೆ. ಇನ್ನೂ ಆಗಿಲ್ಲ ಅಷ್ಟೇ. ಹೀಗಾಗಿ ಸದ್ಯ ಜಗತ್ತಲ್ಲಿ ಕೆಲಸ ಮಾಡ್ತಿರೋದು ನ್ಯಾರೋ ಅಥವಾ ವೀಕ್ ಎಐಗಳು ಮಾತ್ರ. ಅವುಗಳೇ ಈ ಪರಿ ಗಲಾಟೆ ಎಬ್ಸಿವೆ. ಅದರಲ್ಲೂ ಜನರೇಟಿವ್ ಎಐಗಳು ಹೆಚ್ಚು ಸದ್ದು ಮಾಡ್ತಿವೆ. ಜನರೇಟಿವ್ ಎಐ ಅಂದ್ರೇನು? ಎಐಗೆ ಒಂದಷ್ಟು ಡೇಟಾನ ಫೀಡ್ ಮಾಡಿದ್ರೆ ಎಐ ಅದರಲ್ಲಿನ ಪ್ಯಾಟರ್ನ್ ಮತ್ತು ಬಿಹೇವಿಯರ್ನ ಕಲಿತು ಅದೇ ರೀತಿ ಹೊಸ ಕಾಂಟೆಂಟ್ನ ಜನರೇಟ್ ಮಾಡುತ್ತೆ. ಉದಾಹರಣೆಗೆ, ಒಂದು ಎಐಗೆ 10,000 ಹಾಡುಗಳ ಲಿರಿಕ್ಸ್ನ ಫೀಡ್ ಮಾಡಿದ್ರೆ ಆ ಎಐ ಆ ಲಿರಿಕ್ಸ್ನಲ್ಲಿನ ವಾಕ್ಯಗಳ ರಚನೆ, ಶಬ್ದ ಬಳಕೆ, ಪ್ರಾಸ ಇತ್ಯಾದಿ ಸೂಕ್ಷ್ಮತೆಗಳನ್ನು ನೋಟಿಸ್ ಮಾಡಿ, ಅಬ್ಸರ್ವ್ ಮಾಡಿ ಅದೇ ಥರ ಹೊಸ ಲಿರಿಕ್ಸ್ನ ಬೇಕಾದರೆ ಸೃಷ್ಟಿ ಮಾಡುತ್ತೆ. ಈ ಥರ ಆಡಿಯೋ ವಿಡಿಯೋ ಜನರೇಟ್ ಮಾಡೋ ಎಐಗಳು ಕೂಡ ಬಂದಿವೆ. ಆದರೆ ಇಡೀ ಜಗತ್ತನ್ನು ಮೊದಲು ಬೆರಗಾಗಿಸಿದ್ದು GPT-3 ನಂತಹ ಟೆಕ್ಸ್ಟ್ ಬೇಸ್ಡ್ ಎಐಗಳು. GPT-3 ಚಾಟ್ ಜಿಪಿಟಿಯ ಮೊದಲ ಎಐ ಮಾಡೆಲ್. ಈ ಎಐ ಲಿರಿಕ್ಸ್ ಬರೆಯೋದು, ಇಮೇಲ್ ಬರೆಯೋದ್ರಿಂದ ಹಿಡಿದು ಅಕ್ಷರಗಳಲ್ಲಿ ಮನುಷ್ಯ ಏನೆಲ್ಲ ಮಾಡಬಹುದು ಆ ಎಲ್ಲ ಶಕ್ತಿ ಸಾಮರ್ಥ್ಯ ಹೊಂದಿದೆ. ಇದಕ್ಕೆ ಕಾರಣ GPT
LLM ಅನ್ನೋ ವಿಶೇಷ AI ಮಾಡೆಲ್ ನಲ್ಲಿ ಟ್ರೈನ್ ಆಗಿದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಎಲ್ಲ ಕಡೆ ಹೋಗೋದಿರುತ್ತೆ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್, ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ 9 ಮಾರ್ಚ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಈಗ ವರದಿಯಲ್ಲಿ ಮುಂದುವರಿಯೋಣ. LLM ಅಂದ್ರೇನು? ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ. ಇದರಲ್ಲಿ ಕೆಲ ನಿರ್ದಿಷ್ಟ ಪದಗಳನ್ನ ಎಂಟರ್ ಮಾಡಿದ್ರೆ AI ಮಾಡೆಲ್ ಅದರ ಮುಂದಿನ ಪದ ಏನು ಅನ್ನೋದನ್ನ ಹೇಳುತ್ತೆ. ಒಂಥರ ಆಟೋ ಕಂಪ್ಲೀಟ್ ಫೀಚರ್ ಇದ್ದ ಹಾಗೆ. ಈ ಆಟೋ ಕಂಪ್ಲೀಟ್ ನಲ್ಲಿ ನೀವೇನಾದ್ರೂ ಟೈಪ್ ಮಾಡ್ತಾ ಇದ್ರೆ ಮೊಬೈಲ್ ಅದಕ್ಕದೇ ನೀವು ಮುಂದೆ ಯಾವ ವರ್ಡ್ನ ಟೈಪ್ ಮಾಡ್ತೀರಾ ಅನ್ನೋದನ್ನ ಊಹೆ ಮಾಡಿ ತೋರಿಸುತ್ತೆ. LLM ಕೂಡ ಅದೇ ರೀತಿ ಬ್ರಾಡ್ಲಿ ಅದೇ ರೀತಿ ಬೇಸ್ ಆಗಿರುವಂತ ಸಿಸ್ಟಮ್. ಆದ್ರೆ ಇಲ್ಲಿ LLM ಕೇವಲ ನೆಕ್ಸ್ಟ್ ವರ್ಡ್ ಅಷ್ಟೇ ಅಲ್ಲ, ನೆಕ್ಸ್ಟ್ ಸೆಂಟೆನ್ಸ್, ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಇಡೀ ಡಾಕ್ಯುಮೆಂಟ್ನೇ ಪ್ರಿಡಿಕ್ಟ್ ಮಾಡೋ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಯಾಕಂದ್ರೆ LLMಗೆ ಅಷ್ಟೊಂದು ಟೆಕ್ಸ್ಟ್ ರೂಪದ ಡೇಟಾನ ಫೀಡ್ ಮಾಡಿ ಟ್ರೈನ್ ಮಾಡಿರ್ತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ GPT-3ಗೆ ಫೀಡ್ ಮಾಡಿದ ಟೆಕ್ಸ್ಟ್ನ ಯಾರಾದರೂ 24/7 ಓದ್ತಾ ಕೂತ್ರು ಕೂಡ ಓದಿ ಮುಗಿಸೋಕೆ ಬರೋಬ್ಬರಿ 2600 ವರ್ಷ ಬೇಕು ಒಬ್ಬ ವ್ಯಕ್ತಿಗೆ. ಅಂದ್ರೆ ಈ ಹಂತದಲ್ಲಿ ಅದನ್ನ ಟ್ರೈನ್ ಮಾಡ್ತಿರೋ ಕಂಪ್ಯೂಟರ್ ಎಷ್ಟು ಕೆಲಸ ಮಾಡಬೇಕಾಗತ್ತಂದ್ರೆ, ಆ ಕೆಲಸನ ಮನುಷ್ಯ ಏನಾದರೂ ಮಾಡಿದ್ರೆ ಮನುಷ್ಯನ ಬ್ರೈನ್ ಕೆಪಾಸಿಟಿಯಲ್ಲಿ ಆ ಕಂಪ್ಯೂಟಿಂಗ್ ಸಾಮರ್ಥ್ಯವನ್ನು ಹೇಳೋದಾದ್ರೆ ಯಾರಾದರೂ ಒಬ್ಬ ವ್ಯಕ್ತಿ ಸೆಕೆಂಡ್ಗೆ 1 ಬಿಲಿಯನ್ ಅಡಿಷನ್ ಮಲ್ಟಿಪ್ಲಿಕೇಶನ್ ಲೆಕ್ಕಗಳನ್ನು ಮಾಡ್ತಾ ಹೋದ್ರೆ LLMನ ಟ್ರೈನಿಂಗ್ ಮಾಡೋಕೆ ಬೇಕಾದ ಕಂಪ್ಯೂಟಿಂಗ್ ಸಾಮರ್ಥ್ಯ ರೀಚ್ ಆಗೋಕೆ ಬರೋಬ್ಬರಿ 10 ಕೋಟಿ ವರ್ಷಗಳು ಬೇಕಾಗತ್ತೆ. ಅಷ್ಟು ಕಂಪ್ಯೂಟರ್ ತಲೆಗೆ ಕೆಲಸ ಇರುತ್ತೆ. ಹೀಗಾಗಿನೇ LLMನ ಟ್ರೈನ್ ಮಾಡೋಕೆ GPUನಂತಹ ದೈತ್ಯ ಚಿಪ್ಗಳೇ ಬೇಕು ಅಂತ ಹೇಳೋದು. GPT-3ಗೆ 2,56,000 GPU ಚಿಪ್ಗಳನ್ನು ಬಳಸಲಾಗಿತ್ತು. ಒಂದೆರಡು ಚಿಪ್ ಅಲ್ಲ, 2,56,000 GPU ಯೂನಿಟ್ಸ್ ಅನ್ನ, ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ಸ್ ಅನ್ನ, ಆ ಚಿಪ್ಗಳನ್ನ ಬಳಸಲಾಗಿತ್ತು. ಈ ಪ್ರೊಸೆಸರ್ಗಳನ್ನ ರನ್ ಮಾಡೋಕೆ ಕರೆಂಟ್ ಎಷ್ಟು ಬೇಕು? ಹೆವಿ ಕರೆಂಟ್ ಬೇಕು. 1,287 ಮೆಗಾವ್ಯಾಟ್ ವಿದ್ಯುತ್ ಖರ್ಚಾಗಿತ್ತು. ಓಪನ್ AIಗೆ ಒಟ್ಟಾರೆ $5 ಮಿಲಿಯನ್ ಖರ್ಚಾಗಿತ್ತು. ಇದೆಲ್ಲ ಕೇವಲ GPT-3ನಂತಹ ಮಾಮೂಲಿ AI ಟ್ರೈನ್ ಮಾಡೋಕೆ ಹೇಳ್ತಾ ಇರೋದು. ಈಗ ಬರ್ತಿರೋ ಲೇಟೆಸ್ಟ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಗಳನ್ನು ಟ್ರೈನ್ ಮಾಡೋಕೆ ಇದರ 10 ಪಟ್ಟು 100 ಪಟ್ಟು ಕಷ್ಟ ಆಗುತ್ತೆ. ಸ್ನೇಹಿತರೆ, ಇದೆಲ್ಲ ಯಾಕಿಷ್ಟು ಟಫ್ ಅಂತ ಹೇಳಿದ್ರೆ, ಈ LLMಗಳು ಫೌಂಡೇಶನಲ್ AI ಮಾಡೆಲ್ಗಳು. ಅಂದರೆ ಆ ಕ್ಷೇತ್ರದಲ್ಲಿ ಆಲ್ರೌಂಡರ್ಗಳು. ಉದಾಹರಣೆಗೆ ನಾವೀಗ ಕೇವಲ ಲಿರಿಕ್ಸ್ ಬರೆಯೋ AI ಮಾಡೆಲ್ನ ಮಾತ್ರ ಡೆವಲಪ್ ಮಾಡ್ಬೋದು. ಇದಕ್ಕೆ ಹೆಚ್ಚು ಖರ್ಚಾಗಲ್ಲ. ಆದರೆ ಆ AIಗೆ ಲಿರಿಕ್ಸ್ ಬಗ್ಗೆ ಅಷ್ಟೇ ಗೊತ್ತಿರುತ್ತೆ. ಅದೇ LLMನಂತಹ ಫೌಂಡೇಶನಲ್ ಮಾಡೆಲ್ಗಳು ಕೇವಲ ಲಿರಿಕ್ಸ್ ಅಷ್ಟೇ ಅಲ್ಲ, ಇತಿಹಾಸ, ವಿಜ್ಞಾನ, ಕಲೆ, ಗಣಿತ, ಜಿಯೋಗ್ರಫಿ ಹೀಗೆ ಎಲ್ಲ ವಿಚಾರಗಳನ್ನು ಅರೆದು ಕುಡಿದಿರ್ತವೆ. ಹೀಗಾಗಿ ಇಂಥ LLMಗಳನ್ನು ಕತೆ ಬರ್ಕೊಡು, ಲಿರಿಕ್ಸ್ ಬರ್ಕೊಡು, ಬರೆದಿರೋದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಸಣ್ಣ ಪುಟ್ಟ ಕೆಲಸಗಳಿಗೆ ಬಳಸಿದಾಗ ಮನುಷ್ಯರಂತೆ ಅತ್ಯಂತ ಎಫೆಕ್ಟಿವ್ ಆಗಿ ಬರ್ಕೊಡ್ತವೆ. ಕೆಲವೊಂದ್ಸಲ ಮನುಷ್ಯರಿಗಿಂತಲೂ ಎಫೆಕ್ಟಿವ್ ಆಗಿ. ಹೀಗಾಗಿನೇ ಎಲ್ಲ ದೇಶಗಳು ಈಗ ಫೌಂಡೇಶನಲ್ LLMಗಳನ್ನು ಡೆವಲಪ್ ಮಾಡೋಕ್ಕೆ ಮುಗಿಬಿದ್ದಿರೋದು. ಓಪನ್ AIನ GPTಗಳು, ಗೂಗಲ್ನ BART, ಮೆಟಾದ ಲಾಮಾ, ಹಾಗೆ ಚೀನಾದ ಡೀಪ್ಸೀಕ್, ಮಸ್ಕ್ರಾ, XAI, ಅಲಿಬಾಬಾರ ಕ್ವೆನ್ ಇವೆಲ್ಲವೂ ಫೌಂಡೇಶನಲ್ LLMಗಳು. ಈಗ ಕೇವಲ ಲಾರ್ಜ್ ಲ್ಯಾಂಗ್ವೇಜ್ ಮಾಡ್ಯೂಲ್ಗಳಷ್ಟೇ ಅಲ್ಲ, ಇಮೇಜ್ಗೆ DALL-E, ವಿಡಿಯೋಗೆ ಸ್ವರ, ಮ್ಯೂಸಿಕ್ಗೆ ವೇವ್, ಹೀಗೆ ಅನೇಕ ಫೌಂಡೇಶನಲ್ ಮಾಡ್ಯೂಲ್ಗಳು ಬಂದಿವೆ. ಅಲ್ಲದೆ ಫೋಟೋ, ಆಡಿಯೋ, ವಿಡಿಯೋ ಸೇರಿದ ಮಲ್ಟಿ ಮಾಡೆಲ್ AIಗಳು ಕೂಡ ಬಂದಿವೆ. ಆದರೆ ಭಾರತದಲ್ಲಿ ಮಾತ್ರ ಇದುವರೆಗೂ ಯಾವುದೇ ಫೌಂಡೇಶನಲ್ ಮಾಡೆಲ್ಗಳು ಅಥವಾ LLMಗಳು ಡೆವಲಪೇ ಆಗಿಲ್ಲ. ಪ್ರಯತ್ನ ನಡೆದಿದೆ. ಓಲಾದವರು ಕೃತ್ರಿಮ್ AI ಅಂತ ಭಾರತದ ಮೊದಲ LLM ಅಂತ ಹೇಳ್ಕೊಂಡ್ರು. ಆದರೆ ಖುದ್ದು ಕೃತ್ರಿಮೆ ನಾನು GPT 3.5 ಬೇಸ್ಡ್ AI ಅಂತ ಅದೇ ಹೇಳ್ಕೊಂಡಿತ್ತು. ಆಮೇಲೆ ಓಲಾದವರು ಇಲ್ಲ ಇದು ಟೆಕ್ನಿಕಲ್ ಗ್ಲಿಚ್ ಅಂತ ಹೇಳಿ ತೇಲಿಸೋಕೆ ನೋಡಿದ್ರು. ಆದರೂ ಕೂಡ ನಂತರವೂ ಅನೇಕ ಸಲ ಕೃತ್ರಿಮ್ AI ತಾನು GPTಯ ಇನ್ನೊಂದು ಮಾಡೆಲ್ ಅಂತ ಹೇಳಿದೆ. ಭಾರತ್ GPT, ಯೆಲ್ಲೋ AI ಅಂತ ಅನೇಕ AIಗಳಿವೆ. ಆದರೆ ಇವೆಲ್ಲ ಚಾಟ್ GPT, ಗೂಗಲ್ನ ಲಾಮಾಗೆ ಹೊದಿಸಿದ ಕವರ್ಗಳು, ಖುದ್ದು ಸ್ವತಃ LLMಗಳಲ್ಲ. ಓಪನ್ ಹಾತಿ, ಸೂತ್ರ ಅಂತೆಲ್ಲ AIಗಳಿವೆ.
ಇವು ಸ್ಮಾಲ್ ಲ್ಯಾಂಗ್ವೇಜ್ ಮಾಡೆಲ್ಗಳು. ಚಾಟ್ ಜಿಪಿಟಿಗೂ ಈ ಎಐಗಳಿಗೂ ಕಂಪೇರೇ ಮಾಡೋಕ್ಕಾಗಲ್ಲ, ಅಜಗಜಾಂತರ ವ್ಯತ್ಯಾಸ ಇದೆ. ಕೇವಲ ಸರ್ವಂ ಎಐ, ಟೆಕ್ ಮಹೀಂದ್ರಾದಂಥ ಕೆಲ ಕಂಪನಿಗಳು ಪೂರ್ಣ ಪ್ರಮಾಣದ LLM ಡೆವಲಪ್ ಮಾಡೋಕೆ ಸೀರಿಯಸ್ ಆಗಿ ಪ್ರಯತ್ನ ನಡೆಸ್ತಿವೆ. ಆದರೆ ಸಿಕ್ಕಾಪಟ್ಟೆ ಟೈಮ್ ತಗೊಳ್ತಿದ್ದಾರೆ. ಭಾರತದಲ್ಲಿ ಈ ಥರ ಫೌಂಡೇಶನಲ್ LLMಗಳನ್ನು ಡೆವಲಪ್ ಮಾಡಬೇಕೋ ಬೇಡವಾ ಅನ್ನೋದಕ್ಕೂ ಕೂಡ ಚರ್ಚೆ ನಡೀತಾ ಇದೆ. ಎಲ್ಲ ಸುಮ್ಮನೆ ಖರ್ಚಾಗುತ್ತೆ ಅಷ್ಟೊಂದು ಏನಕ್ಕೆ ಅಂತ. LLMಗಳು ಸಾಕಷ್ಟು ದುಬಾರಿ ಹಾಗೂ ಸಾಕಷ್ಟು ಟೈಮ್ ಹಿಡಿಯೋದ್ರಿಂದ ಆಧಾರ್, ರೂವಾರಿ, ನಂದನ್ ನಿಲೇಕಣಿ ಅವರು ಕೂಡ ನಾವು LLM ಮಾಡೋ ಸಹವಾಸಕ್ಕೆ ಹೋಗೋದು ಬೇಡ, ಅದನ್ನು ಯೂಸ್ ಮಾಡಿ ಏನು ಮಾಡ್ಬೋದು, ಚೆನ್ನಾಗಿ ಬಳಸ್ಕೊಳ್ಳೋದು ಹೇಗೆ, ಅದ್ರ ಕಡೆ ನೋಡೋಣ, ಡೆವಲಪ್ ಅವ್ರು ಮಾಡ್ಕೊಳ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಹಲವಾರು ಜನ ಇದರಿಂದ ಸ್ಟ್ರಾಟಜಿಕಲಿ ಭಾರತ ವೀಕ್ ಆಗಬಹುದು ಅನ್ನೋ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು GPUಗಳಿಗೆ ನಿರ್ಬಂಧ ಹೇರಿರುವ ಅಮೆರಿಕ ನಾಳೆ LLMಗಳನ್ನು ನಿಮಗೆ ಕೊಡಲ್ಲ ಅಂತ ಹೇಳಿದ್ರೆ ಬಾಯಿ ಬಡ್ಕೋಬೇಕಾಗತ್ತೆ ನಾವು. ಅಲ್ಲದೆ ಈ ಮಾಡೆಲ್ಗಳೆಲ್ಲ ಇಂಗ್ಲಿಷ್ನಲ್ಲಿ ಟ್ರೈನ್ ಆಗಿರೋದು, ಯುರೋಪ್ ಹಾಗೂ ಅಮೆರಿಕದ ರೀತಿ ರಿವಾಜು ಸಂಸ್ಕೃತಿಗಳನ್ನು ಅರಿತಿರೋವು. ಭಾರತದ ಸೂಕ್ಷ್ಮತೆ, ವೈವಿಧ್ಯತೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಇವಕ್ಕೆ. ಹೀಗಾಗಿ ನಮ್ಮದೇ ಆದ ಸ್ವಂತ LLM ಸೃಷ್ಟಿಸಿಕೊಳ್ಳೋದು ಅನಿವಾರ್ಯ ಅನ್ನೋದು ನಮ್ಮ ಅಭಿಪ್ರಾಯ ಕೂಡ. ಹಾಗಿದ್ರೆ ಭಾರತಕ್ಕೆ ಸ್ವಂತ LLM ಸ್ಥಾಪಿಸಿಕೊಳ್ಳೋಕೆ ಆಗ್ತಿಲ್ವಾ, ಯಾಕಾಗ್ತಿಲ್ಲ ಅಂತ ಕೇಳಿದ್ರೆ ಇದಕ್ಕೆ ಮುಖ್ಯವಾಗಿ 3 ಕಾರಣ ಇದೆ ನಾವು ಹಿಂದೆ ಬೀಳೋಕೆ ಎಐನಲ್ಲಿ. ಮೊದಲನೇದು ಹೂಡಿಕೆ. ನಮ್ಮಲ್ಲಿ ಎಮರ್ಜಿಂಗ್ ಟೆಕ್ನಾಲಜಿಗಳಿಗೆ ಸರಿಯಾಗಿ ದುಡ್ಡೇ ಹಾಕಲ್ಲ. ವಿಶ್ವ ಬ್ಯಾಂಕ್ನ ಅಂಕಿಅಂಶದ ಪ್ರಕಾರ 2023ರವರೆಗೆ ಹಿಂದಿನ 5 ವರ್ಷದಲ್ಲಿ ಭಾರತ ಎಐಗಾಗಿ $16 ಬಿಲಿಯನ್ ಇನ್ವೆಸ್ಟ್ ಮಾಡಿದೆ. ಅಂದರೆ ಸುಮಾರು 1.3 ಲಕ್ಷ ಕೋಟಿ. ಇದರಲ್ಲಿ ಖಾಸಗಿ ಹೂಡಿಕೆ ಸುಮಾರು $10 ಬಿಲಿಯನ್ ಇವೆ. ಅದೇ ಅಮೆರಿಕದಲ್ಲಿ ಇದೇ ಅವಧಿಯಲ್ಲಿ $328 ಬಿಲಿಯನ್ ಇನ್ವೆಸ್ಟ್ ಆಗಿದೆ. ಚೀನಾದಲ್ಲಿ $132 ಬಿಲಿಯನ್ ದುಡ್ಡು ಹಾಕಲಾಗಿದೆ. ನಮಗಿಂತ 10-20 ಪಟ್ಟು ಜಾಸ್ತಿ. ಹೀಗಾಗಿ ಎಐಗೆ ಬೇಕಾದ ಅಗತ್ಯ ಇನ್ಫ್ರಾ ಇಲ್ಲ. ಇಂಡಿಯಾ ಎಐ ಮಿಷನ್ ಅಡಿ ಕೇಂದ್ರ ಸರ್ಕಾರವೇ 19,000 GPU ಕಾರ್ಡ್ಗಳನ್ನು ಖರೀದಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಭಾರತದಂತಹ ಈ ವಿಶಾಲ ರಾಷ್ಟ್ರಕ್ಕೆ, ಜನಸಂಖ್ಯೆಯಲ್ಲಿ ನಂಬರ್ 1 ರಾಷ್ಟ್ರಕ್ಕೆ ಅದು ಎಲ್ಲಿಗೂ ಸಾಲಲ್ಲ. ಸದ್ಯಕ್ಕೆ ಭಾರತದಲ್ಲೇನೋ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಇಷ್ಟೇ ಹೇಳಿದ್ದಾರೆ, ಮುಂದಿನ 10 ತಿಂಗಳಲ್ಲಿ ನಾವು ಕೂಡ ಚಾಟ್ ಜಿಪಿಟಿ ಥರ, ಡೀಪ್ ಸೀಕ್ ಥರ ಓನ್ ಎಐನ ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಜಾಸ್ತಿ ಡೀಟೇಲ್ಸ್ ಕೊಟ್ಟಿಲ್ಲ ಅವರು ಕೂಡ. ಮತ್ತೆ ಡೀಪ್ ಸೀಕ್ನವರು ಅಷ್ಟು ಕಡಿಮೆ ಖರ್ಚಲ್ಲಿ ರೆಡಿ ಮಾಡಿದ್ರಲ್ರಿ ಅಂತ ಕೇಳ್ಬೋದು. ಆದರೆ ಸ್ನೇಹಿತರೆ, ಅದಕ್ಕೂ ಕೂಡ ದುಡ್ಡು ಬೇಕಾಗತ್ತೆ. ಡೀಪ್ ಸೀಕ್ನವರು LLMಗಳನ್ನು ಟ್ರೈನ್ ಮಾಡೋ ವಿಧಾನವನ್ನೇ ಚೇಂಜ್ ಮಾಡಿ ಕಮ್ಮಿ ಖರ್ಚಲ್ಲಿ ಮಾಡಿದ್ರು. ಆಲ್ರೆಡಿ ಇರೋ ಮಾಡೆಲ್ಗಳನ್ನು ಯೂಸ್ ಮಾಡಿ ಅವರ ಎಐನ ಟ್ರೈನ್ ಮಾಡೋಕ್ಕೆ ಆಲ್ರೆಡಿ ಇರೋದನ್ನು ಬಳಸಿದ್ರು, ಅವರ LLM ಅನ್ನು ಟ್ರೈನ್ ಮಾಡೋಕ್ಕೆ. ಅದಕ್ಕೂ ಕೂಡ ಖರ್ಚಾಗುತ್ತೆ. ಆದರೆ ಇದಕ್ಕೆಲ್ಲ ಯೂನಿವರ್ಸಿಟಿ, ಕಾಲೇಜ್ಗಳಿಗೆ ಫಂಡ್ ಮಾಡಬೇಕಾಗತ್ತೆ. ಅಲ್ಲಿ ರಿಸರ್ಚ್ ನಡೆದಾಗ ಮಾತ್ರ ಇಂಥ ಆವಿಷ್ಕಾರಗಳು ನಡೆಯೋದು. ನಮ್ಮಲ್ಲಿ ಸಂಶೋಧನೆ ನಡೀತಾ ಇಲ್ಲ. ಎಐ ಕಾನ್ಫರೆನ್ಸ್ಗಳಿಗೆ ಯಾವ್ಯಾವ ರಾಷ್ಟ್ರಗಳು ಎಷ್ಟು ರಿಸರ್ಚ್ ಪೇಪರ್ ಸಬ್ಮಿಟ್ ಮಾಡಿವೆ ಅಂತ ನೋಡಿದ್ರೆ ಆ ಪಟ್ಟಿಲಿ ನಾವು 14ನೇ ಸ್ಥಾನದಲ್ಲಿದ್ದೀವಿ. ನಂಬರ್ 1 ಪಾಪ್ಯುಲೇಷನ್ ರಾಷ್ಟ್ರ ನಾವು. ಅಮೆರಿಕ, ಚೀನಾ 20,000-25,000 ಪೇಪರ್ಗಳನ್ನು ಸಬ್ಮಿಟ್ ಮಾಡಿದ್ರೆ ಭಾರತ ಬರೀ 1,190 ರಿಸರ್ಚ್ ಪೇಪರ್ಗಳನ್ನು ಸಬ್ಮಿಟ್ ಮಾಡಿದೆ. 5 ವರ್ಷದಲ್ಲಿ ನಮಗಿಂತ ಸಿಂಗಪೂರ್, ಹಾಂಗ್ಕಾಂಗ್, ಸ್ವಿಟ್ಜರ್ಲೆಂಡ್ ಈ ಸಣ್ಣ ರಾಷ್ಟ್ರಗಳು ಕೂಡ ಜಾಸ್ತಿ ಸಂಶೋಧನಾ ಪೇಪರ್ಸನ್ನು ಸಬ್ಮಿಟ್ ಮಾಡಿದ್ದಾರೆ. ಚೀನಾ, ಅಮೆರಿಕ ವಿಶ್ವದ ಎಐ ಸಂಶೋಧನೆಯಲ್ಲಿ 22%, 30% ತೊಡಗಿದ್ರೆ ನಮ್ಮದು 1% ಕೂಡ ಇಲ್ಲ. ಅದರಲ್ಲೂ ಭಾರತದ ಹೆಚ್ಚಿನ ರಿಸರ್ಚ್ ಪೇಪರ್ಗಳು ಸುಮಾರು 70% ಕೇವಲ 8 ಸಂಸ್ಥೆಗಳಿಂದ ಬಂದಿವೆ. IIT, IISCಗಳಿಂದ ಬಂದಿವೆ. ಉಳಿದ ಯೂನಿವರ್ಸಿಟಿಗಳ ಕೊಡುಗೆಯಂತೂ ಆಲ್ಮೋಸ್ಟ್ ಶೂನ್ಯ. ಏನೋ ಪೇಟೆಂಟ್ ವಿಚಾರದಲ್ಲೂ ಅಷ್ಟೇ 2011ರಿಂದ 2022 ನಡುವೆ 10 ವರ್ಷದಲ್ಲಿ ಚೀನಾ 38,000 ಪೇಟೆಂಟ್ಗಳಿಗೆ ಅಪ್ಲೈ ಮಾಡಿದ್ರೆ ಭಾರತದಿಂದ ಕೇವಲ 1,350 ಪೇಟೆಂಟ್ಗಳಿಗೆ ಅಪ್ಲೈ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಚೀನಾದ ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ಯೂನಿವರ್ಸಿಟಿ ಒಂದೇ 1,100 ಪೇಟೆಂಟ್ಗೆ ಅಪ್ಲೈ ಮಾಡಿದೆ. ನಮ್ಮ ಇಡೀ ದೇಶ ಮಾಡದಷ್ಟು ಚೈನಾದ ಒಂದು ಯೂನಿವರ್ಸಿಟಿ ಅಪ್ಲೈ ಮಾಡಿದೆ. ವಿಶ್ವದಲ್ಲಿ ಎಐ ಪೇಟೆಂಟ್ಗೆ ಅಪ್ಲೈ ಮಾಡಿರೋದ್ರಲ್ಲಿ 61% ಚೀನಿಯರೇ ಇದ್ದಾರೆ. ಅಮೆರಿಕನ್ಸ್ 20% ಇರೋದು. ಭಾರತದಿಂದ 0.23%, 1% ಇಲ್ಲ, 0.23% ಜನ ಅಪ್ಲೈ ಮಾಡಿದ್ದಾರೆ. ಸೊ ಇದು ಎಐ ಬಗ್ಗೆ ನಮ್ಮಲ್ಲಿ ಎಷ್ಟು ಸೀರಿಯಸ್ ಕೆಲಸ ನಡೀತಿದೆ, ಆಸ್ ಎ ನೇಷನ್ ನಾವು ಎಲ್ಲಿದ್ದೀವಿ ಅನ್ನೋದನ್ನು ಕನ್ನಡಿ ಹಿಡಿಯೋ ಡೇಟಾ ಇದು. ಎಐ ಇನೋವೇಷನ್ ರಿಸರ್ಚ್ ಆಧಾರಿತ ಕ್ಷೇತ್ರ. ಪೇಂಟ್ ಇಂಡಸ್ಟ್ರಿ, ಬಟ್ಟೆ ಇಂಡಸ್ಟ್ರಿ ಥರ, ಟೊಮ್ಯಾಟೊ, ಆಲೂಗೆಡ್ಡೆ ಥರ ಅಲ್ಲ ಇದು. ಸಾಕಷ್ಟು ಸಂಶೋಧನೆ, ಅನ್ವೇಷಣೆ ಮಾಡಬೇಕಾಗತ್ತೆ. ಇರೋ ಬರೋ ಟ್ಯಾಲೆಂಟ್ಗಳು ಕೂಡ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಉಳಿಸ್ಕೊಳ್ಳೋಕೆ ನಮ್ಮಲ್ಲಿ ಆಗ್ತಾ ಇಲ್ಲ. ನಾವು ಬೆಲೆನೂ ಕೊಡ್ತಾ ಇಲ್ಲ ಬಹಳ ಇಲ್ಲಿ ಟ್ಯಾಲೆಂಟ್ಗೆ. ವಿಶ್ವದ ಟಾಪ್ ಎಐ ರಿಸರ್ಚ್ಗಳಲ್ಲಿ 8%ಕ್ಕೂ ಅಧಿಕ ಭಾರತೀಯರಿದ್ದಾರೆ. ಆದರೆ ಭಾರತದಲ್ಲಿ ಅಲ್ಲ ಅಷ್ಟೇ. ಇವರೆಲ್ಲರೂ ಕೂಡ ಅಮೆರಿಕದ ಓಪನ್ ಎಐ, ಗೂಗಲ್, ಮೆಟಾದಂಥ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಭಾರತದಲ್ಲಿ ಕೇವಲ 500 ಜನ ಮಾತ್ರ ಎಐ ಎಂಜಿನಿಯರ್ಸ್ ಇದ್ದಾರೆ.
ಹೀಗಾಗಿ ಇವೆಲ್ಲ ಸಮಸ್ಯೆಗಳು ಭಾರತ ಫ್ಯೂಚರ್ನಲ್ಲಿ ಈ ಫ್ಯೂಚರ್ನ ಟೆಕ್ನಾಲಜಿಯನ್ನು ವಶಪಡಿಸ್ಕೊಳ್ಳೋಕೆ ಎಡರು ತೊಡರು ಆಗ್ತಾ ಇದೆ, ನಮಗೆ ಕಷ್ಟ ಆಗ್ತಾ ಇದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.